ಹಾಯ್ ಹಲೋ ನಮಸ್ತೆ. ಶೋಭಾ ವೆಂಕಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇದು ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ. ಈ ಬೀಜ ಯಾವುದು ಅಂತ ಗೊತ್ತಾ, ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಮನೆಯಲ್ಲಿ ಕಡ್ಜ ಬೇರೆ ಗೂಡು ಕಟ್ಟಿದೆ ನೋಡಿ. ಈಗ ದೇವ್ರ ಮನೆಯಲ್ಲೂ ಕೂಡ ಕಟ್ತಾ ಇದೆ, ಇದು 2ನೇ ಸಾರಿ. ಹಾಗೆ ಬಾವಲಿಗಳು ನೋಡಿ, ಎಷ್ಟೊಂದು ಬಾವಲಿಗಳು ಫುಲ್ಲು ಇದ್ದು ಎಲ್ಲ ಕಡೆನೂ ಹಾರಾಡ್ತಾ ಇತ್ತು. ಅಟ್ಯಾಕ್ ಮಾಡುತ್ತಂತೆ ಮನುಷ್ಯರ ಮೇಲೆ ಅಂತಲೂ ಕೂಡ ಹೇಳ್ತಾಯಿದ್ರು. ಸೊ ಮನೆ ಹತ್ರನೇ ನೋಡ್ತಾ ಇದ್ವಿ, ಎಲ್ಲ ಈ ಕಡೆ ಬರ್ತಾ ಇದೆ ಅಂದ್ಬಿಟ್ಟೆಲ್ಲ ಮನೆ ಒಳಗೆ ಹೋಗ್ಬಿಟ್ವಿ. ಮನೇಲಂತೂ ಎಷ್ಟು ಕೆಲಸ ಮಾಡಿದ್ರು ಕೆಲಸ ಮುಗಿಯೋದೇ ಇಲ್ಲ. ನಾನು ಒಂದು ಕಡೆಯಿಂದ ಎಲ್ಲ ರೆಡಿ ಮಾಡ್ಕೊಂಡೋದ್ರೆ ಮಕ್ಕಳೆಲ್ಲ ಒಂದು ಕಡೆಯಿಂದ ಕಿತ್ಕೊಂಡು ಬರ್ತಿರ್ತಾರೆ. ಸೊ ಇವತ್ತು ಒಂದು ವಾರ ಆಗಿತ್ತು, ಹಾಸಿಗೆ ಬೆಡ್ ಮೇಲೆಲ್ಲ ಹಾಕಿದ್ದೆಲ್ಲ ತೆಗೆದು ವಾಶ್ ಮಾಡೋಣ ಅಂತಂದ್ಬಿಟ್ಟು ಹಾಕ್ತೆ. ಸಿಕ್ಕಾಬಟ್ಟೆ ಶ್ರೀವಿನ ಹಾಸಿಗೆ ಮೇಲೆ ಹತ್ತೋದು ಕುಣಿಯೋದು ಹಾಗೆಲ್ಲ ಮಾಡ್ತಿದ್ದ. ಹಂಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡೋಣ, ನಾಳೆ ಸ್ವಲ್ಪ ಫ್ರೀಯಾಗಿರೋಣ ಭಾನುವಾರ ಮಕ್ಕಳ ಜೊತೆ ಅಂತ ಹೇಳ್ಕೊಂಡು ಒಂದೊಂದೇ ಕೆಲಸ ಮುಗಿಸ್ಕೊತಾ ಇದ್ದೆ. ಪಾಪ ಯುಕ್ತ ಕೂತ್ಕೊಂಡೆಲ್ಲ ನೋಡ್ತಾ ಇದ್ಲು ಏನೇನೆಲ್ಲ ಮಾಡ್ತಿದ್ದಾರೆ ಅಂತ. ನಾನು ಎಲ್ಲಿರ್ತೀನೋ ಶ್ರೀವಿನಲ್ಲಿರ್ತಾನೆ. ಸೊ ಎಲ್ಲ ಫೈನಲಿ ಬಟ್ಟೆ ಎಲ್ಲ ವಾಶ್ ಮಾಡಿ ಮೇಲೆ ಹಾಕ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಬ್ಯಾಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಈ ಕಡೆ ಎಲ್ಲ ಬರ್ತಾಯಿತ್ತು. ಇಷ್ಟೆಲ್ಲ ಕೆಲಸ ಮಾಡೋವ್ರಿಗೂ ತಿಂಡಿನೇ ತಿಂದಿರಲ್ಲ, ಖಾಲಿ ಹೊಟ್ಟೆಯಲ್ಲಿ ಪರಂಗಿ ಹಣ್ಣು ತಿನ್ನೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ವಿ. ಪಪ್ಪಾಯ ಟೇಸ್ಟಿಯಾಗಿತ್ತು, ತುಂಬ ಸ್ವೀಟ್ ಆಗಿತ್ತು. ಈ ನಡುವೆ ತಂದೇ ಇರಲಿಲ್ಲ, ನಮ್ಮ ಮನೆಯಲ್ಲಿ ಜಾಸ್ತಿ ತಿಂತಾಯಿದ್ವಿ ನಾವು. ರಜೆ ಬೇರೆ ಇತ್ತಲ್ಲ ಯುಕ್ತನಿಗೆ ಸ್ಕೂಲಲ್ಲಿಂದ. ಸೊ ಹಂಗಾಗಿ ಅಮ್ಮ ಕಟ್ ಮಾಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿಸ್ತಾ ಇದ್ಲು. ಯುಕ್ತನಿಗೂ ತುಂಬಾ ಇಷ್ಟ, ಹಾಗೆ ಶ್ರೀವಿನ್ಗಂತೂ ಇನ್ನೂ ಇಷ್ಟ ಪಪ್ಪಾಯ ಅಂತಂದರೆ. ತುಂಬ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಅದರಿಂದ. ಪಪ್ಪಾಯ ತಿಂದರೆ ಖಾಲಿ ಹೊಟ್ಟೆಯಲ್ಲೇ ತಿನ್ನಬೇಕು, ಆಗ್ಲೇ ವರ್ತು ದೇಹಕ್ಕೆ. ಲಾಸ್ಟ್ ಟೈಮ್ ತಿಂದಿದ್ದು ಸಿಕ್ಕಾಪಟ್ಟೆ ಕಹಿ ಇತ್ತು, ಇದು ತುಂಬ ಸ್ವೀಟ್ ಇತ್ತು, ಚೆನ್ನಾಗಿತ್ತು. ಸೊ ಹಂಗಾಗಿ ಕಟ್ ಮಾಡಿದ ಮೇಲೆ ಆಲ್ಮೋಸ್ಟ್ ಒಂದು 10 ನಿಮಿಷನೂ ಇರಲಿಲ್ಲ, ಇಬ್ಬರೂ ತಿನ್ಕೊಂಬಿಟ್ರು. ಸೊ ನಾನು ಕೂಡ ತಿಂದಿದ್ದೀನಿ. ಸ್ವೀಟ್ ಇತ್ತಲ್ಲ, ಬೀಜಗಳನ್ನು ಅಟ್ಲೀಸ್ಟ್ ಹೊರಗಡೆ ಹಾಕೋಣ, ಬೆಳೆಯುತ್ತೆ ಚೆನ್ನಾಗಿರುತ್ತೆ ಅಂದ್ಕೊಂಡ್ರೆ ನಾವು ಫಾಟ್ ಹಾಕ್ಕೊಂಡಿದ್ದೀವಲ್ವ, ಹಂಗಾದ್ರೆ ಫಾಟಲ್ಲಿ ಏನು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಬೇರೆಲ್ಲ ಬಿಟ್ಟು ಅಂದ್ಬಿಟ್ಟು ಹೊರಗಡೆ ಚೆಲ್ಲಿದ್ವಿ. ಹೊರಗಡೆ ಫುಲ್ ಖಾಲಿ ಜಾಗ ಇದೆ, ಅಲ್ಲೇನಾದ್ರು ಇನ್ ಕೇಸ್ ಬಂತು ಅಂತಂದರೆ ಸೇಮ್ ಇದೇ ಥರ ಸ್ವೀಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ತುಂಬ ಮೋಡನೂ ಇದೆ, ಮಳೆ ಬರೋ ಹಾಗೂ ಇದೆ. ಎಲ್ಲ ಡ್ರೈ ಆಗಿದ್ರೆ ತೆಗೆದುಬಿಡೋಣ ಅಂತ ಹೋದ್ವಿ. ಅಂತೂ ಇಂತೂ ಎಲ್ಲ ಕೆಲಸ ಮುಗೀತಾ ಬಂತು. ಇನ್ನು ಬಟ್ಟೆ ತೊಗೊಂಡೋಗಿ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಶ್ರೀಗೂ ರೆಡಿ ಮಾಡಿ ಬೇರೆ ಕೆಲಸಗಳನ್ನ ಮಾಡ್ಕೋಬೇಕು. ಯುಕ್ತ ಸ್ಕೂಲಿಗೆ ಜಾಯ್ನ್ ಆದಮೇಲೆ ನನಗೇನು ಸಪೋರ್ಟ್ ಮಾಡೋದೇ ಇಲ್ಲ ಕೆಲಸಗಳಲ್ಲಿ. ಇನ್ನು ಶ್ರೀವಿನ್ನು ನಾನು ಎಲ್ಲಿರ್ತೀನಿ ಅಲ್ಲಿರ್ತಾನೆ. ಅಟ್ಲೀಸ್ಟ್ ಬಟ್ಟೆ ಏನಾದರೂ ತೆಗಿತಾಯಿದ್ರೆ ಕ್ಲಿಪ್ಗಳನ್ನೆಲ್ಲನೂ ಜೋಡಿಸ್ಕೊಳ್ಳುವಂಥದ್ದು. ನಾನು ಬಟ್ಟೆ ಹಾಕಬೇಕು ಅಂತ ಮೇಲೆ ಹೋಗ್ತಾಯಿದ್ರೆ ಕ್ಲಿಪ್ಪು ಎಲ್ಲಿದೆ ಅಂತ ಅಂದ್ಬಿಟ್ಟು ಕಬೋರ್ಡ್ ಓಪನ್ ಮಾಡಿ ಅವನೇ ಎತ್ಕೊಂಡು ಬಂದು ಸ್ವತಃ ಎತ್ಕೊಂಬರ್ತಾನೆ. ನಾನು ಕೊಡ್ತೀನಿ, ಹೆಲ್ಪ್ ಮಾಡ್ತೀನಿ. ನಾನು ಪಾತ್ರೆ ತೊಳಿತಿದ್ರೆಲ್ಲ ಜೋಡಿಸೋದು, ಈ ಥರ ಸಪೋರ್ಟಿವ್ ಆಗಿರ್ತಾನೆ. ಇನ್ನು ಅವ್ರ ಅಕ್ಕ ಓದ್ಕೋಬೇಕಾರೆ ಬರ್ಕೋಬೇಕಾರೆ ಕೊಡಿ ನಾನು ಬರೀತೀನಿ ಅಂದ್ಬಿಟ್ಟು ಡ್ರಾಯಿಂಗ್ ಮಾಡೋದು, ಈ ಥರ ಎಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗ್ತಿದ್ದಾನೆ. ಸ್ವಲ್ಪ ಆ್ಯಕ್ಟಿವ್ ಇದ್ದಾನೆ ಇವಾಗ. ಯುಕ್ತನಿಗೆ ಹೋಲಿಸ್ಕೊಂಡ್ರೆ ಇವನು 100% ಆ್ಯಕ್ಟಿವ್ ಇದ್ದಾನೆ ಅಂತ ಅನ್ಬೋದು. ಅವಳು ಸ್ವಲ್ಪ ಯಾಕೋ ಮೆತ್ತಗಾಗ್ಬಿಟ್ಲಿ ನಡುವೆ ನೋಡಿ. ಇಲ್ಲೂ ಕೂಡ ಜೊತೆಲೇ ಇದ್ದಾನೆ. ಆಲ್ಮೋಸ್ಟು ನಾನು ಎಲ್ಲಿರ್ತೀನಿ ಅಲ್ಲಿರ್ತಾನೆ, ಅಮ್ಮನ ಬಿಟ್ಟು ಇರೋದೇ ಇಲ್ಲ. ಅವ್ರ ಅಪ್ಪ ಇದ್ದರೆ ಮಾತ್ರ ಅವ್ರ ಅಪ್ಪನ ಜೊತೆ ಇರ್ತಾನೆ, ಇಲ್ಲ ಅಂತಂದರೆ ನನ್ನ ಜೊತೆನೇ. ಇನ್ನೆಲ್ಲ ಮನೆ ಕೆಲಸಗಳೆಲ್ಲ ಮುಗ್ದಿತ್ತು, ಪಾತ್ರೆಗಳೆಲ್ಲ ತೊಳೆದು ಜೋಡಿಸಿದ್ದೆ. ಸೊ ಎಲ್ಲ ಒರೆಸಿ ಎತ್ತಿಟ್ಬಿಡೋಣ. ಆಮೇಲೆ ಅವನು ಊಟ ಬೇರೆ ಕೇಳ್ತಾ ಇದ್ದ. ಬೋರ್ ನೀರಲ್ವಾ, ಹಂಗೆ ಪಾತ್ರೆ ತೊಳೆದು ಏನಾದರೂ ಇಟ್ಬಿಟ್ರೆ ಅದು ಉಪ್ಪು ಥರ ಅಂದರೆ ವೈಟ್ ನೀರು ಕಲೆ ಹಾಗಾಗಿ ಎದ್ಬಿಡುತ್ತೆ. ಇನ್ನು ಕಬೋರ್ಡಲ್ಲೆಲ್ಲ ನೀಟಾಗಿ ಹಾಗೆ ಇಟ್ಬಿಡೋಣ ಅಂತಂದರೆ ತುಕ್ಕಿಡ್ದುಬಿಡುತ್ತೆ. ಸೊ ಹಂಗಾಗಿ ಪ್ರತಿ ಸಾರಿ ಪಾತ್ರೆ ತೊಳೆದ್ಮೇಲೆ ನೀಟಾಗಿ ಬಟ್ಟೆ ತೊಗೊಂಡೆಲ್ಲ ಒರೆಸ್ಬಿಟ್ಟೆ ಒಂದೊಂದೇ ಇಡಬೇಕು. ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಡೈಲಿ ಕೆಲಸ ಮುಗಿಲಿಲ್ಲ ಅಂತಂದರೆ ಸಮಾಧಾನನೇ ಇರೋದಿಲ್ಲ. ಇನ್ನೊಂದು ಶ್ರೀವಿನ್ಗೆ ಆಟ ಆಡೋ ಏಜ್ ಅಲ್ವಾ. ನಾನು ಕೆಲಸ ಮಾಡ್ತಾಯಿದ್ರೆ ಅಮ್ಮ ಬಾ ಆಟ ಆಡೋಣ, ಕೆಳಗಡೆ ಹೋಗೋಣ, ಸೆಟಲ್ ಕಾಕ್ ಆಡೋಣ, ಕುಂಟೆ ಬಿಲ್ಲೆ ಆಡೋಣ, ಮಣ್ಣಲ್ಲಿ ಆಟ ಆಡೋಣ ಬಾ ಅಂತ ನನ್ನ ಕರೀತಿದ್ದೆ. ಯುಕ್ತ ಬರೋವರೆಗೂ ನನಗಿದೇ ಟಾರ್ಚರು. ನಾನು ಮನೆ ಕೆಲಸ ಮಾಡಬೇಕು ಕಣೋ ಅಂದರೆ ಬೇಡ, ಮನೆ ಕೆಲಸ ಮಾಡೋದು ಬಾ ಇಬ್ಬರು ಆಟ ಆಡೋಣ ಅಂತ ಹೇಳ್ತಿರ್ತೇನೆ ಯಾವಾಗಲೂ. ಯುಕ್ತ ಫಸ್ಟ್ ಡೇ ಸ್ಕೂಲ್ಗೆ ಹೋದಾಗಂತೂ ನನ್ನ ಏನು ಮಾಡೋಕ್ಕೆ ಬಿಟ್ಟಿಲ್ಲ, ಜೊತೆಲೇ ಇರ್ತಿದ್ದ. ಇವತ್ತೇ ಫಸ್ಟ್ ಟೈಮ್ ಅವನು ಆರಾಮಾಗಿ ಅವನಾಗಿದ್ದ, ಅವನೇ ಕುತ್ಕೊಂಡು ತಿಂತಾಯಿದ್ದ. ತಿಂದ್ಬಿಟ್ಟು ಅವನು ಆರಾಮಾಗಿ ಹಂಗೆ ಮಲ್ಕೊಂಬಿಟ್ಟಿದ್ದಾನೆ ಸೋಫಾ ಮೇಲೆ. ನಾನು ಮನೆ ಕೆಲಸ ಮಾಡ್ಕೊತಿದ್ದೀನಲ್ಲ, ನೋಡ್ಕೊಳ್ಳೇ ಇಲ್ಲ. ಫೈನಲಿ ತಡಿ ಏನು ಸೌಂಡೇ ಇಲ್ವಲ್ಲ, ಅವನು ಏನು ಮಾಡ್ತಿದ್ದಾನೆ ನೋಡೋಣ ಅಂತ ಬಂದರೆ ಸೋಫಾ ಮೇಲೇ ಮಲಗಿಬಿಟ್ಟಿದ್ದ. ಆಮೇಲೆ ಕರ್ಕೊಂಡೋಗಿ ಒಳಗಡೆ ಸಪ್ರೇಟ್ ಮಲಗಿಸ್ಬಿಟ್ಟು ಅಡುಗೆ ಮಾಡ್ಕೊಳ್ಳೋಣ ಅವನು ಎದ್ದೇಳಷ್ಟರಲ್ಲಿ ಅಂತ ಅಂದ್ಬಿಟ್ಟು ಹೋದೆ. ಮೊಳಕೆ ಕಾಳು ಕಟ್ಟಕ್ಕೆ ಅಂದ್ಬಿಟ್ಟು ಕಾಳೆಲ್ಲ ನೆನೆಸಿ ಎತ್ತಿಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿದೆ ಕಾಳು. ಇವತ್ತಿನ ರಾತ್ರಿ ಅಡುಗೆಗೆ ಇದೇ ಮೊಳಕೆ ಕಾಳಿನ ಸಾಂಬಾರು, ಬಿಸಿ ಮುದ್ದೆ. ನಮ್ಮನೆಯವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ.
ಅವ್ರಿಗಿಂತ ನನಗೆ ತುಂಬಾ ಇಷ್ಟ. ನಾರ್ಮಲ್ ತರಕಾರಿ ಸಾಂಬಾರು ಮಾಡಿದ್ರೆ ಬೇರೆ ಥರ ಅಂದರೆ ರುಬ್ಬಿ ಎಲ್ಲ ಹಾಕೋದಿಲ್ಲ, ನಾರ್ಮಲ್ ಕಟ್ ಮಾಡಿ ಹಾಗೆ ಹಾಕ್ಬಿಡ್ತೀನಿ. ಆದರೆ ಮಸಾಲೆ ಅಂದರೆ ಕಡಲೆಕಾಳು ಸಾಂಬಾರು ಇರ್ಬೋದು, ಮೊಳಕೆ ಕಟ್ಟಿರೋವಂಥ ಕಾಳುಗಳ ಸಾಂಬಾರು ಇರ್ಬೋದು, ಈ ಥರ ಚಿಕನ್ ಮಟನ್ ಸಾಂಬಾರಿಗೆ ನಾವು ಮಾಡ್ತೀವಲ್ಲ ಅದೇ ಥರ ಫ್ರೈ ಮಾಡ್ಕೊಂಡು ಮಾಡೋದು. ಅದನ್ನು ಹೇಗೆ ಮಾಡೋದು ಅಂತಲೂ ಕೂಡ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಇನ್ನು ಬೇಗ ಶ್ರೀವಿನ್ ಮಲ್ಕೊಂಬಿಟ್ಟಿದ್ದ, ಎದ್ದೇಳಷ್ಟರಲ್ಲಿ ಮಾಡ್ಕೊಬೇಕು, ಇಲ್ಲ ಅಂತಂದರೆ ಅಡುಗೆ ಮಾಡೋಕ್ಕೂ ಬಿಡಲ್ಲ, ಲೇಟಾಗಿಬಿಡುತ್ತೆ. ಸಂಜೆ ಯುಕ್ತನಿಗೆ ಹೋಮ್ವರ್ಕ್ ಮಾಡಿಸ್ಬೇಕು, ತುಂಬ ಅಸೈನ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಅವಳಿಗೆ, ಪ್ರಾಜೆಕ್ಟ್ ವರ್ಕ್ ಎಲ್ಲ ಇದೆ, ಟೈಮ್ ಆಗಿಬಿಡುತ್ತೆ, ಸಂಜೆ ಟೈಮಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಇವತ್ತು ಬೇಗನೆ ಮಾಡಿಬಿಟ್ಟೆ. ಸೊ ನಾವು ಹುರುಳಿಕಾಳು ಮೊಳಕೆ ಕಟ್ಟಿರೋದಿರಲಿ ಅಥವಾ ಬೇರೆ ತರಕಾರಿ ಸಾಂಬಾರಿಗಿರಲಿ ಮೊದಲೇ ಒಗ್ಗರಣೆಗಳನ್ನ ಹಾಕ್ಕೊಂಬಿಡ್ತೀನಿ. ಸೊ ಸೇಮ್ ಪ್ರೋಸೆಸ್ ಇದನ್ನು ಹಾಗೇ ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು ಎಲ್ಲ ಹಾಕಿ ಸ್ವಲ್ಪ ಚಿಟಪಟ ಅನ್ನೋ ಥರ ಬಂದಮೇಲೆ ಮೊಳಕೆ ಕಾಳನ್ನು ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿರ್ತೀನಿ ಸೋಸ್ಕೊಂಡು, ಅದನ್ನು ಹಾಕೋತೀನಿ. ನೀರು ಬಸ್ಕೊಂಡಿರಬೇಕು, ನೀರು ಹಾಕಿಬಿಟ್ರೆ ಘಮ ಫ್ಲೇವರು ಬರೋದಿಲ್ಲ. ಅಂದರೆ ನೀರೆಲ್ಲ ಚೆನ್ನಾಗಿ ಬಸ್ಕೊಂಡಿಲ್ಲ, ಕಾಳಲ್ಲಿ ನೀರು ಹಾಗೆ ಇದೆ ಅಂದರೆ ಘಮ ಫ್ಲೇವರು ಬರೋದಿಲ್ಲ, ಆಮೇಲೆ ಸಾಂಬಾರು ಟೇಸ್ಟೇ ಇರೋದಿಲ್ಲ. ಸೊ ಹಂಗಾಗಿ ಚೆನ್ನಾಗಿ ಒಂದು ಅರ್ಧ ಗಂಟೆ ಮುಂಚೆನೇ ತೊಳೆದುಬಿಟ್ಟು, ಅಡುಗೆ ಮಾಡೋದು ಅರ್ಧ ಗಂಟೆ ಮುಂಚೆನೇ ತೊಳೆದುಬಿಟ್ಟು ಸೋಸೋಕ್ಕೆ ಅಂತ ಇಟ್ಬಿಟ್ಟಾಗ ನೀರೆಲ್ಲ ಹೋಗ್ಬಿಟ್ಟಿರುತ್ತೆ. ಸೊ ಚೆನ್ನಾಗಿ ಬರುತ್ತೆ ಅವಾಗ. ಇದಕ್ಕೆ ತುಂಬ ಜಾಸ್ತಿ ತರಕಾರಿ ಹಾಕಿಲ್ಲ, ನನಗೆ ಬೀನ್ಸ್ ಇಷ್ಟ ಅಂದ್ಬಿಟ್ಟು ಬೀನ್ಸು, ಮತ್ತು ನಮ್ಮ ಯಜಮಾನ್ರಿಗೆ ಯುಕ್ತನಿಗೆ ಆಲೂಗೆಡ್ಡೆ ಇಷ್ಟ, ಹಂಗಾಗಿ ಅವ್ರಿಗೆ ಆಲೂಗೆಡ್ಡೆ. ಬದನೆಕಾಯಿ ಹಾಕ್ಬೋದು, ಬದನೆಕಾಯಿ ನಾನು ಹಾಕಿಲ್ಲ, ಇಷ್ಟೇ ತರಕಾರಿ ಹಾಕೋದು, ಇನ್ನೇನು ತರಕಾರಿ ಹಾಕೋದಿಲ್ಲ. ಅದಕ್ಕೆ ಹುರುಳಿಕಾಳು ಮೊಳಕೆ ಕಟ್ಟಿ ಇದ್ರ ಜೊತೆ ಬೇರೆ ಬೇರೆ ಕಾಳುಗಳು ಮಿಕ್ಸ್ಡ್ ಕಟ್ಕೋತೀವಿ. ಕೆಲವೊಮ್ಮೆ ಅಲಸಂದೆ ಕಾಳು, ಹೆಸರು ಕಾಳು, ಅವರೆಕಾಳು, ಆಮೇಲೆ ಕಡಲೆಕಾಳು ಇದನ್ನೆಲ್ಲ ಮಿಕ್ಸ್ ಕಟ್ಟಿಬಿಟ್ಟು ಮೊಳಕೆ ಬರೆಸಿದ ಮೇಲೆ ಮಾಡ್ತಾರೆ. ನಾನು ಬರೀ ಇದು ಮಾತ್ರ ಇರಲಿ, ಟೇಸ್ಟ್ ಚೆನ್ನಾಗಿರುತ್ತೆ, ಹೆಂಗಿದ್ರು ನಾಳೆ ದೋಸೆ ಮಾಡೋಣ ಅಂತ ಪ್ಲ್ಯಾನಿಂಗ್ ಇದೆ. ಗಟ್ಟಿ ಮಾಡಿಕೊಂಡ್ರೆ ದೋಸೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸೊ ಹಂಗಾಗಿ ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊತಾ ಇದ್ದೀನಿ. ಈ ಮಸಾಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ಲ, ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಧನಿಯಾ ಪೌಡರ್ನ ಯೂಸ್ ಮಾಡಿದ್ದೀನಿ. ಲಿಂಕ್ ಇದೆ, ವಿಡಿಯೋ ಕೂಡ ಇದೆ, ನೋಡಿ ಧನಿಯಾ ಪೌಡರ್ದು. ಸಾಂಬಾರು ಕಲರ್ಫುಲ್ಲಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಬಿಟ್ರೆ ಮುದ್ದೆಗೂ ಚೆನ್ನಾಗಿರುತ್ತೆ, ದೋಸೆ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ಈ ಥರ ಮೊಳಕೆ ಕಟ್ಟಿರೋವಂಥ ಸಾಂಬಾರು ಏನಾರು ಮಾಡ್ಕೊಂಬಿಟ್ರೆ ಅಥವಾ ಚಿಕನ್ನು ಮಟನ್ ಸಾಂಬಾರು ಮಾಡಿಕೊಂಡ್ರೆ ಅದ್ರ ನೆಕ್ಸ್ಟ್ ಡೇ ದೋಸೆ ಅಥವಾ ಚಪಾತಿ ಇದ್ದೇ ಇರುತ್ತೆ, ಯಾಕೆಂದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗಾಗಿ 2 ವಿಜಿಲ್ ಸಾಕು. ನಾನು ಆಗಲೇ ಹೇಳ್ದಾಗೆ ಚಿಕನ್ನು ಮಟನ್ನು ಮತ್ತು ಕಾಳು ಮೊಳಕೆ ಕಟ್ಟಿರೋ ಕಾಳಿಗೆ ಮಸಾಲೆಗಳನ್ನು ಹುರ್ಕೊತೀವಿ, ಹಾಗೆ ಹಾಕೋದಿಲ್ಲ. ಮತ್ತು ತೆಂಗಿನಕಾಯಿನೂ ಅಷ್ಟೇ ಜಾಸ್ತಿ ಹಾಕೋದಿಲ್ಲ. ಟೊಮೆಟೊ, ಈರುಳ್ಳಿ ಇದನ್ನೆಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ತೀವಿ. ಹಾಗಾಗಿ ಕಾಯಿ ಜಾಸ್ತಿ ಹಾಕಬೇಕು ಅನ್ನೋ ನೆಸಸರಿ ಇರೋದಿಲ್ಲ. ಎಣ್ಣೆನೂ ಅಷ್ಟೇ ತುಂಬ ತೀರ ಕಮ್ಮಿ, 1 ಟೇಬಲ್ ಸ್ಪೂನಷ್ಟು ಹಾಕ್ತೀವೇನೋ ಅಷ್ಟೇ. ಸೊ ಅದು ಚೆನ್ನಾಗಿ ಬೆಂದು ಎಣ್ಣೆ ಅದೇ ಬಿಡಬೇಕು ತರಕಾರಿಯಲ್ಲಿ, ಮತ್ತು ಸಾಂಬಾರು ಪುಡಿ ಮತ್ತು ಇದನ್ನೆಲ್ಲ ಹಾಕಿರ್ತೀವಲ್ಲ ಕಾಳುಗಳು, ಅದರಲ್ಲೇ ಬಿಟ್ಟಾಗ ಚೆನ್ನಾಗಿ ಬರುತ್ತೆ. ಜಾಸ್ತಿ ಎಣ್ಣೆನ ಬಳಸಬಾರ್ದು. ಈರುಳ್ಳಿ, ಒಣಮೆಣಸಿನ್ಕಾಯಿ ಏಕೆ ಅಂತಂದರೆ ಕಲ್ಲರು ಬರುತ್ತೆ, ಖಾರನೂ ಬರುತ್ತೆ, ಅದಕ್ಕೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಿಲ್ಲ. ಹಣ್ಣಾಗಿರುವಂಥ 2 ಟೊಮೆಟೊ ತೊಗೊಂಡಿದ್ದೀನಿ. ಅದು ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ ಖಾರಕ್ಕೆ, ಅರಿಶಿಣ, ಹಾಗೆ ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಸೊಪ್ಪು ಕೂಡ ಹಾಕೋಬೋದು. ನಾನು ಪುದೀನ ಹಾಕ್ತಾಯಿಲ್ಲ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಹಾಗೆ ಜಸ್ಟ್ ಕೈಯಲ್ಲೇ ಮುರಿದು ಹಾಕ್ತಾಯಿದ್ದೀನಿ. ಅದು ಟೊಮೆಟೊ ಎಲ್ಲ ಕೆಳಗಡೆ ಎಲ್ಲ ಬೆಂದಿರುತ್ತೆ. ಈ ಥರ ಎಲ್ಲ ನಾವು ಮಿಕ್ಸ್ ಮಾಡ್ಕೊಂಡಾಗ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬೆಳ್ಳುಳ್ಳಿ, ನಾನು ಶುಂಠಿ ಹಾಕ್ತಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹುರಿಬೇಕಾದ್ರೆ ಹಾಕ್ಬಿಡ್ತೀನಿ. ಸೊ ಹಂಗಾಗಿ ಸ್ವಲ್ಪ ಎಕ್ಸ್ಟ್ರಾ ಬೆಳ್ಳುಳ್ಳಿ ಒಂದು 3-4 ಅಷ್ಟೇ, ಚಕ್ಕೆ ಲವಂಗ 1 ಇಂಚು, ಹಾಗೆ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಧನಿಯಾ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಸಾಂಬಾರು ಪೌಡರ್ ಯೂಸ್ ಮಾಡ್ತಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಧನಿಯಾ ಪೌಡರ್ ಅಂತೂ. ಲಿಂಕ್ ಹಾಕಿರ್ತೀನಿ, ಹಾಗೆ ವಿಡಿಯೋ ಕೂಡ ಇರುತ್ತೆ, ವಿಡಿಯೋ ಕೂಡ ನೋಡಿ. ಇದಿಷ್ಟು ಫ್ರೈ ಮಾಡ್ಕೊಬಿಟ್ರೆ ಸಾಕು. ಹಾಗೆ ಸ್ವಲ್ಪ ಆಫ್ ಮಾಡಿದ್ಮೇಲೆ ಗಸಗಸೆ ಹಾಕೋತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ. ಇನ್ನೇನು ಬೇಕಾಗಿಲ್ಲ, ಅಷ್ಟೇ ಸಾಕು. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ತಣ್ಣಗಾದಮೇಲೆ ರುಬ್ಕೊಂಡ್ರೆ ಮುಗೀತು. ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರುಗಳು. ನಾನು ಸೇಮ್ ಪ್ರೊಸೆಸ್, ಅಂದರೆ ನೋಡಿ ತೆಂಗಿನಕಾಯಿ ಹಾಕಿಲ್ಲ, ಇದಕ್ಕೆ ಕಡಲೆ ಹಾಕಿಲ್ಲ. ಅಡುಗೆ ಎಲ್ಲ ರೆಡಿ ಆಯಿತು. ಕಾಮಿಡಿ ಏನಂತಂದರೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆ ಅಂತಂದರೆ
ಫಸ್ಟ್ ಎಲ್ಲ ಹಾಕೊಂಡು ತಿಂದು ಖಾಲಿ ಮಾಡಿಬಿಟ್ಟು ಲಾಸ್ಟ್ ವೀಕಲ್ಲಿ ಆಫರ್ ಇತ್ತು. ಸೊ ಹಂಗಾಗಿ ಕಮ್ಮಿ ಬೆಲೆಯಲ್ಲಿ ಪ್ಯಾಂಟ್ಸ್ಗಳೆಲ್ಲ ಸಿಕ್ಕಿತ್ತು. ನೋಡೋಣ ಹೇಗಿದೆ ಕ್ವಾಲಿಟಿ ಅಂತ ಅಂದ್ಬಿಟ್ಟು ಬುಕ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಸೊ ಓಪನ್ ಮಾಡೋಣ ಬನ್ನಿ ಹೇಗಿದೆ, ಯಾವ ಥರ ಪ್ಯಾಂಟ್ ಇತ್ತು ತಗೊಟ್ಟಿದ್ದೀನಿ ಅಂತ. ಅವಳು ಫ್ಲಾಜೋ ಕೇಳ್ತಾ ಇದ್ಲು, ತುಂಬ ದಿನದಿಂದ ಫ್ಲಾಜೋ ಕೊಡಿಸು, ನೀನು ಮಾತ್ರ ಹಾಕೋತೀಯ ಫ್ಲಾಜೋ, ನಂಗೆ ಬೇಕು ಅಂತ. ಸೊ ಹಾಗಾಗಿ ಸರಿ ರಮ್ಮ ಆಯಿತು ನಿನಗೂ ಕೊಡಿಸ್ತೀನಿ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜೇ ಇದೆ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸ್ಟಿಚ್ಚು ಅಷ್ಟೇ, ಜಸ್ಟು 250 ರುಪೀಸ್ ಅಷ್ಟೇ 3 ಪ್ಯಾಂಟ್ಸ್ಗೆ. ಲೆಂತು ಚೆನ್ನಾಗಿದೆ, ಕಲರ್ ವೈಸು ಚೆನ್ನಾಗಿದೆ. ಪೀಚ್ ಕಲರು, ಹಾಗೆ ಬ್ಲ್ಯಾಕ್ ಕಲರು ಆ್ಯಂಡ್ ವೈಟ್ ಕಲರು 3 ಪೀಸ್ ಬಂದಿದೆ. ಕಲರ್ ಕಾಂಬಿನೇಷನ್ ಮಸ್ತಾಗಿದೆ. ಅವಳಿಗೆ ಈಗ 10 ವರ್ಷ, ನಾನು 11 to 12 ಇಯರ್ಸ್ ತರಿಸಿದ್ದೆ. ಸ್ವಲ್ಪ ಲೆಂತ್ ಜಾಸ್ತಿನೇ ಇದೆ ಆ್ಯಕ್ಚುಲಿ, ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಬಟ್ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆಗೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಸ್ಟಿಚ್ ಇರ್ಬೋದು, ನಾನು ಹಂಗೆ ಎಲಾಸ್ಟಿಕ್ ಕೂತ್ಕೊಂಡ್ರೆ ಎದ್ದೇಳೋದಕ್ಕೆಲ್ಲ ಕಂಫರ್ಟಬಲ್ ಇದೆಯಾ ಅಂತ ನೋಡ್ತಿದ್ದಿಲ್ಲ, ಯಾಕೆಂದರೆ ಎಕ್ಸ್ಚೇಂಜ್ ಮಾಡಬೇಕಲ್ವ. ಸೊ ಹಂಗಾಗಿ ಚೆನ್ನಾಗಿದೆ. ಫಸ್ಟ್ ಟೈಮ್ ಅಲ್ವಾ ನಾನು ಮೀಶೋದಲ್ಲಿ ತರ್ತಿದ್ದು, ಖುಷಿ ಆಯಿತು. ಫಸ್ಟ್ ಟೈಮ್ ಚೆನ್ನಾಗಿ ಬಂದಿದೆ ಈ ಪ್ರಾಡಕ್ಟ್ ಮಾತ್ರ. ಯುಕ್ತ ಇಷ್ಟಪಟ್ಟು ಅವತ್ತೇ ಹಾಕೊಂಡ್ಬಿಟ್ಲು ಕೂಡ. ಇದೇ ಸೇಮ್ ಕ್ವಾಲಿಟಿ ಬೇಕು ಅಂತ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೈ ಮಾಡಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನೋಡಿ ಅವಳಿಗೆ ಲೆಂತ್ ಉದ್ದ ಆಗ್ತಿದೆ. ಹಾಗೆ ಲಾಸ್ಟು ಒಂದು 15 ಡೇಸ್ ಬ್ಯಾಕಿಂದ ಕಡ್ಜ ಗೂಡು ಕಟ್ಟಿದೆ ಮನೆ ಹತ್ರ. ನಾನು ಆಲ್ಮೋಸ್ಟು ನೋಡಿದಾಗ ಆ ಹುಳ ಎಲ್ಲನೂ ತಂದು ಒಳಗಡೆ ಹಾಕ್ತಾಯಿತ್ತು, ಮತ್ತು ಅದನ್ನು ಫುಲ್ ಪ್ಯಾಕ್ ಮಾಡಿಬಿಟ್ಟು ಇಡ್ತಿತ್ತು. ನಾನು ನಮ್ಮ ಓನರ್ ಆಂಟಿಗೆ ಹೇಳಿದೆ, ಏನೂ ಆಗಲ್ಲ, ಒಳ್ಳೇದಾಗತ್ತೆ ಇರು, ಅದನ್ನು ತೆಗಿಬೇಡ ಅಂತ ಅಂದರು. ಇನ್ನು ಕೆಲವರು ಕಡ್ಜ ಗೂಡು ಕಟ್ಟಿದ್ರೆ ಮನೆ ಯಜಮಾನ್ರಿಗೆ ತೊಂದರೆ ಆಗುತ್ತೆ, ಸಾವೇ ಬರುತ್ತೆ ಅಂತ ಬೇರೆ ಹೇಳಿಬಿಟ್ರೆ ನಂಗೆ ಸಿಕ್ಕಾಬಟ್ಟೆ ಭಯ ಬಂದುಬಿಡ್ತು. ಸೊ ಹಂಗಾಗಿ ಯಾರಿಗಾದರೂ ಗೊತ್ತಿದ್ದರೆ ಮನೆಯಲ್ಲಿ ಕಡ್ಜ ಏನಾದರೂ ಗೂಡು ಕಟ್ತು ಅಂದರೆ ಏನಾದರೂ ತೊಂದರೆ ಆಗುತ್ತಾ ಇಲ್ವಾ ತಿಳಿಸ್ಕೊಡಿ. ನಾನು ತಿಳಿದವ್ರನ್ನ ಕೇಳಿಬಿಟ್ಟು ಇನ್ನೊಮ್ಮೆ ಫುಲ್ ಅದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಅದು ಯಾವ ಕಡ್ಜ ಬಂತು, ಎಷ್ಟು ಕಟ್ತು, ಮರಿಗಳನ್ನೆಲ್ಲ ತಂದು ಬಿಡೋದು ಅದನ್ನೆಲ್ಲ. ಈಗ ಆಲ್ರೆಡಿ ಸೆಕೆಂಡ್ ಟೈಮು, ಫಸ್ಟ್ ಟೈಮ್ ಕಟ್ಟಿತ್ತಲ್ವ ಹೊರಗಡೆ ಕಟ್ಟಿತ್ತು ಕಿಟಕಿ ಪಕ್ಕ ಡೋರ್ ಹತ್ರ. ಇವಾಗ ದೇವ್ರ ಮನೆಗೆ ಬರ್ತಾಯಿದೆ, ದೇವ್ರ ಮನೆಗೆ ಬಂದು ಕಟ್ಟುತ್ತಾ ಇದೆ. ಅದನ್ನು ಕೂಡ ವೀಡಿಯೋ ಮಾಡೋಣ ಅಂತ. ಮನೇಲಿ ಮಕ್ಕಳೆಲ್ಲ ಓಡಾಡ್ತಾ ಇದ್ರೂ ಕೂಡ ಸೀದಾ ಮನೆ ಒಳಗಡೆ ಯಾರಿಗೂ ಏನೂ ತೊಂದರೆ ಮಾಡಿಲ್ಲ, ಬಂದು ಕಟ್ತಾ ಇದೆ. ಕೆಲವೊಬ್ಬರೆಲ್ಲ ಲಕ್ಷ್ಮೀ ಸಮಾನ, ಒಳ್ಳೆಯದಾಗತ್ತೆ, ಯಾರಿಗಾದ್ರೂ ಸಂತಾನ ಭಾಗ್ಯ ಇಲ್ಲ ಅಂದರೆ ಸಂತಾನ ಭಾಗ್ಯ ಬರುತ್ತೆ, ಮನೆ ಅಭಿವೃದ್ಧಿ ಆಗುತ್ತೆ, ಏಳಿಗೆ ಆಗುತ್ತೆ ಅಂತ ಒಬ್ಬರಂದರೆ. ಯಾವುದೋ TV ಚಾನಲಲ್ಲೇ ನಾನು ನೋಡಿದ್ದು. ಅವರಂತಾರೆ ಮನೆ ಯಜಮಾನನಿಗೆ ತೊಂದರೆ ಆಗುತ್ತೆ, ಸಾವು ಬರುತ್ತೆ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಈ ದಯವಿಟ್ಟು ಯಾರಿಗಾದ್ರೂ ಗೊತ್ತಿತ್ತು ಅಂದರೆ ಕಡ್ಜ ಗೂಡು ಕಟ್ಟಿದ್ರೆ ಏನೆಲ್ಲ ತೊಂದರೆಗಳಾಗುತ್ತಾ ಅಥವಾ ಒಳ್ಳೇದಾಗುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾಕೆಂದರೆ ನನಗೂ ತುಂಬ ಗಾಬರಿ ಆಗಿದೆ. ಫಸ್ಟ್ ಟೈಮ್ ನಮ್ಮ ಮನೆಯಲ್ಲೂ ಕೂಡ ಕಡ್ಜ ಗೂಡು ಕಟ್ಟಿರೋದು. ಸೊ ಹಾಗಾಗಿ ಎಷ್ಟು ಬೇಗ ಬಂದು ಕಟ್ಬಿಟ್ಟು ಹೊರಟೋಗುತ್ತೆ ಅಂದರೆ ಮಕ್ಳುಗಳೆಲ್ಲ ಅಲ್ಲಲ್ಲೇ ಓಡಾಡ್ತಿರುತ್ತೆ. ಬಟ್ ಆದ್ರೂ ನಮಗೂ ಭಯ ಇರುತ್ತೆ, ಕಚ್ಚಿಬಿಡುತ್ತೇನೋ, ಅದ್ರ ಮುಳ್ಳು ತಾಕಿದ್ರೆ ಎಷ್ಟು ಊದ್ಕೊಂಬಿಡುತ್ತಲ್ವ. ಸೊ ಹಂಗಾಗಿ ಭಯ. ನಮ್ಮ ಆಂಟಿನೂ ಕೂಡ ಅಂದರು ಅದು ತೆಗಿಬೇಡ, ಒಳ್ಳೆಯದಾಗತ್ತೆ ಅಂತ. ಇದಿಷ್ಟು ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ಆಗಿತ್ತು. ನಾನು ಇನ್ನೊಂದು ಸೂಪರ್ ಆಗಿರುವಂಥ ವಿಡಿಯೋ ಜೊತೆ ಸಿಗ್ತೀನಿ. ಲೈಕ್ ಮಾಡಿ ಈ ವಿಡಿಯೋನ, ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಈ ವಿಡಿಯೋಗೆ ಹೈಪ್ ಮಾಡಿ. ನಾನೇನೋ ಹೋಗಿ ಬರ್ತೀನಿ.